ಫ್ರೆಂಡ್ಸ್ ನೋಡ್ರಿ, ಇವಾಗ ಬೆಳಿಗ್ಗೆ ನಮ್ಮ ಮಮ್ಮಿ ಏನು ಮಾಡ್ಯಾರ ಗೊತ್ತಾ, ಬಾಕ್ಸಿಗೆ ಬಿಸಿ ಬಿಸಿ ಪಲಾವು ಕಟ್ಟಾಕೂತಾರ ಅಂತಾಗಿ ಕರಂದು. ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಬಜ್ಜಿಗೆ ಒಂದು ಕಾರ್ ತೊಗೋಬೇಕೀಗ ನಾನಿನ್ನು ಅಷ್ಟಕ್ಕೊಂದು ಅಪ್ಪ ಇದೇನೋ ಹಾಕಿರ್ತಾರೆ. ಇದಕ್ಕೆ ಕವರ್ ಸಾಕು, ಸ್ವಲ್ಪ ಚಳಿಗೆ ಹೋಗೋಣ. ಸರಿ, ಸಾಕು ಬಿಡು. ಒಳಗಲ್ಲೆಲ್ಲ ಮುಕ್ಕೊಂಡ್ರೆ ನಮ್ಮ ಅಕ್ಕ ನೋಡ್ರಿ. ಟೈಮ್ ಆಲ್ರೆಡಿ ಆಗೈತಿ, ಬಟ್ ಈಗ ಯಾಕೋ ಅಂಕಲ್ ಲೇಟಾಗಿ ಬರಾಕೂತಾರೆ. ನಾನು ಲಂಚ್ ಬ್ಯಾಗ್ ತೊಗೊಳ್ತೆ. ಎಲ್ಲೇ ತೊಗೊಬರ್ತೀನೋ ತಿಳ್ತವ, ಲಂಚ್ ಬ್ಯಾಗ್ ಅಲ್ಲೇ ತೊಗೋಬಲ್ಲ. ಇದು ಲಂಚ್ ಬ್ಯಾಗು. ಸ್ಪೂನ್ ಕಟ್ ಬೇಗ 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 ಕಟ್ಟಮ್ಮ ಅಂತಿರ್ತಾರೆ ಒಬ್ಬರೊಬ್ಬರು. ತಗೋ, ನಾನು ಹಿಡ್ಕೊತೀನಿ. ಯಾಕೆ ನಾ ಚಂದ ಕಟ್ತಿದ್ದಿಲ್ಲ, ಇಡ್ತಿದ್ದಿಲ್ಲ? ಹಂಗಲ್ಲ, ಹೆಂಗ? ಸ್ಪೂನ್ ಬೀಳಲ್ಲ. ಹೌದಾ? ಬಾಯ್. ಏನಾಯ್ತ? ಇಲ್ಲ, ಹನಿಗೆ ಏನೂ ಹಚ್ಕೊಂಡಿಲ್ಲನ? ಕಾಣದೇ ಇಲ್ಲ, ಆಟ ಹಚ್ಕೊತಿದ್ವಿ ನೋಡೋದು ಏಟೈತಿ ಹೊಳ. ಚಳಿ ನೋಡ್ರಿ ಹೆಂಗೈತಿ ಹೊರಗೆ. ಇನ್ನೂ ಈಗ ಕಡಿಮೆ ಆಗತೈತಿ, ಸೂರ್ಯ ಬರಾಕತ್ತಾನ. ಅದಕ್ಕಿಂತ ಮುಂಚೆ ಭಾಳ ಇರ್ತೈತಿ ಮಂಜು. ಬಿಲ್ಡಿಂಗು ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತಾವೆ. ಹಾಂ, ನೀನು ಹುಷಾರು. ನೋಡಿರಿ ಫ್ರೆಂಡ್ಸ್, ನಿನ್ನೆ ಚಕ್ಲಿ ಮಾಡಿದ್ನಲ್ಲ, ಚಕ್ಲಿನ ತೂಕ ಮಾಡಿಸ್ಕೊಂಬಂದು ಪ್ಯಾಕ್ ಮಾಡೀನಿ. ಇವಾಗ ಓಪನ್ ಮಾಡಿ ತೋರ್ಸಾಕತ್ತೀನಿ. ಚಳಿ ಬೇರೆ ಐತಿ ಭಾಳ. ಬಾಯಿ ಮುಚ್ಚಿಟ್ಟಿದ್ದೆ ನಿನ್ನೆ ರಬ್ಬರ್ ಬ್ಯಾಂಡ್ ಹಾಕಿದ್ದಕ್ಕೆ. ಇದು ಚಟ್ನಿ ಪುಡಿ, 1 kg ಚಟ್ನಿ ಪುಡಿ, 1.5 kg ಚಕ್ಲಿ, ಅರ್ಧ kg ಅವಲಕ್ಕಿ ಆರ್ಡ್ರ್ ಬಂದಿತ್ತು. ಅವಲಕ್ಕಿನ ನಿನ್ನೆ ಮಾಡಿದ್ದೆ, ಬಿಸಿ ಮಾಡಿದ್ದಿಲ್ಲ. ಥಂಡಿಗೆ ಮತ್ತು ಮೆತ್ತಗಾಕ್ಕವು ಅಂತ ಹೇಳ್ಬಿಟ್ಟು ಬಿಸಿ ಮಾಡಿದ್ದಿಲ್ಲ. ಇವಾಗ ಬಿಸಿ ಮಾಡಿ ಇಟ್ಟೀನಿ. ಸ್ವಲ್ಪ ಆರಿದ ಮೇಲೆ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗೋ ಟೈಮ್ನಾಗ ಪ್ಯಾಕ್ ಮಾಡಿ ಕೊಡ್ತೀನಿ. ರೆಡಿಯಾಗಿತ್ತು ನೋಡಿರಿ ಆರ್ಡ್ರ್. ಪೇಪರ್ ಅವಲಕ್ಕಿ, ಚಕ್ಲಿ ಮತ್ತು ಶೇಂಗಾ ಚಟ್ನಿ ಪುಡಿ. ಇದಕ್ಕಿಂತ ಮುಂಚೆ ಇವು 3 ಆರ್ಡ್ರು ಒಬ್ರದ್ದೇ. ಇದಕ್ಕಿಂತ ಮುಂಚೆ ಶೇಂಗಾ ಉಂಡೆ ಮತ್ತು ಕರ್ಚಿಕಾಯಿನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ರು ಅವರು. ಅದು ಅವ್ರಿಗೆ ಇಷ್ಟ ಆಗಿ ಮತ್ತು ಇದನ್ನೆಲ್ಲ ಆರ್ಡ್ರ್ ಮಾಡೋಕ್ಕೆ ಕೊಟ್ಟಿದ್ದರು. ನೋಡಿರಿ, ನಿಮಗೂ ಯಾರಿಗಾದರೂ ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ್ದು ಹೋಳ್ಗೆ, ಲಡ್ಡು, ಈ ಥರ ಪೇಪರ್ ಅವಲಕ್ಕಿ, ಚಕ್ಲಿ, ಚಟ್ನಿ ಪುಡಿ ಎಲ್ಲನೂ ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿ ಎಲ್ಲನೂ ತಿಳ್ಕೊಬೋದು ಫ್ರೆಂಡ್ಸ್. ಈಗ ಅವ್ನು ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡ್ತೀನಿ. ಮತ್ತು ಬಿಸಿ ಬಿಸಿ ಪ್ಯಾಕ್ ಮಾಡಬಾರ್ದು, ಅದಕ್ಕೆ ಆರ್ತವು. ಅಷ್ಟರೊಳಗೆ ನಮ್ಮ ಮನೆಯವರೆಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗೋ ಟೈಮ್ ಒಳಗೆ ಆರ್ತವು. ಸ್ವಲ್ಪ ಬಿಸಿ ಮಾಡೀನಿ. ಅವರು ಒಂದು ಸಲ ಬಿಸಿ ಮಾಡ್ಕೊಂಡ್ರೆ ಆಕೈತಿ ಮನೆಯಾಗ. ಈಗ ಚಳಿ ನೋಡ್ರಿ, ಹಾಗಾಗಿ ನಮ್ಮ ತಂಗಿ ನೀನು ಟೇಸ್ಟ್ ನೋಡಿಲ್ಲ, ಚೆನ್ನಾಗಾಗ್ಯಾವಕ್ಕ ಅಂತಂದ್ಲು. ಹಂಗಾಗಿ ನನಗೂ ಖುಷಿ, ಚೆನ್ನಾಗಾದ್ವಲ್ಲ. ಚಕ್ಲಿನೂ ಕೂಡ ಎಲ್ಲ ಚಲೋ ಬಂದವು, ಚಟ್ನಿ ಪುಡಿನೂ ಚಲೋ ಆಯಿತು. ಪ್ಯಾಕ್ ಮಾಡಿ ಕೊಟ್ಟು ಕಳ್ಸೋದ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಮ್ಮ ಮನೆಯವರು ರೆಡಿಯಾಗಿ ಆಫೀಸಿಗೆ ಹೊಂಟಾರ. ಈಗ ಇವನ್ನ ಪ್ಯಾಕ್ ಮಾಡಿಕೊಡ್ಬೇಕು. ನನಗೆ ತೊಗೊಂಡೋಗಿ ಕೊಟ್ಟು ಆಫೀಸ್ಗೆ ಹೋಗ್ತಾರೆ. ಆಫೀಸಿಗೆ ಒಂದು ಸ್ವಲ್ಪ ಹತ್ತಿರ ಆಗುತ್ತಂತ ಅವ್ರದ್ದು ಮನೆ, ಅದಕ್ಕೆ ಹೊಳ್ರಿ. ಇಲ್ಲ ನೋಡಿರಿ, ಅನ್ನದಾಗ ಪಲಾವ್ನಾಗ ಯಾರು ಸಾರು ಹಾಕ್ಕೊತಾರನ್ರಿ, ಓಡೋಕ್ಕಾರ ನೋಡ್ರಿ. ಸೊಪ್ಪು ಸಾರು ಹಾಕ್ಕೊಂಡಾರ ಪಲಾವ್ನ. ಮೊಸರು ಬಜ್ಜಿ ಮಾಡೀನಿ. ಮೊಸರು ಬಜ್ಜಿ ತಿನ್ನೋದು ಬಿಟ್ಟು
ಸಾಂಬಾರು ಹಾಕ್ಕೊಂಡ್ರೆ ಚಿಕ್ಕ ಅವನು ತಿನ್ನಲ್ಲ ಹಾಂ ಕೊಡಲ ಒಂದು ಫ್ರೆಂಡ್ಸ್ ಬರ್ರಿ ತುಂಬ್ತೀನಿ ಎಲ್ಲ ಹಾಕಿ ಇರ್ತೀನಿ. ಬಾಯಿ ತುಂಬ ಶೇಂಗಾ ಕಾಳು ಪುಟಾಣಿ ಒಣ ಕೊಬ್ಬರಿ ಎಲ್ಲ ಹಾಕೀನಿ, ಬೆಳ್ಳುಳ್ಳಿ ಕರಿಬೇವು ಒಬ್ರು ಹಿಡ್ಕೊಂಡಾಗಿದ್ದು ಬೇಗ ಹಾಕ್ಬಿಡ್ಬೋದು. ನಾನು ಒಬ್ಬಕ್ಕೆ ಹಾಕಾಕತ್ತೀನಿ. ಜಾಸ್ತಿನೇ ಹಾಕ್ತೀನಿ ನಾನು, ಯಾಕಂದ್ರೆ ಅವರು ನಾ ಹೇಳಿದ ರೇಟಿಗೆ ತೊಗೊಂಡಾರ. ₹1 ಹೆಚ್ಚು ಕಡಿಮೆ ಅವ್ರು ಕೇಳಲಿಲ್ಲ. ನಾ ಎಷ್ಟು ರೇಟ್ ಹೇಳಿನ ಅಷ್ಟೇ ರೇಟಿಗೆ ಅವರು ನನಗೆ ದುಡ್ಡು ಹಾಕ್ಯಾರ. ಫ್ರೆಂಡ್ಸ್ ನೆನೆಸ್ಕೋಬೇಕು ಅವ್ರನ್ನ. ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ನನಗೆ ಯಾರೆಲ್ಲ ಆರ್ಡರ್ಸ್ ಕೊಟ್ಟರು ನೋಡ್ರಿ ಅವ್ರಿಗೆಲ್ಲರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇದನ್ನು ಪ್ಯಾಕ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ನೋಡ್ರಿ ಶೇಂಗಾ ಉಂಡೆ ಹಾಗೆಲ್ಲ ತೋರಿಸಿದ್ನಲ್ಲ, ಇದು ಶೇಂಗಾ ಚಟ್ನಿ ಪುಡಿ, ಚಕ್ಲಿ, ಅವಲಕ್ಕಿ. ಇವತ್ತಿಗೆ ಆರ್ಡ್ರದ್ದು ಎಲ್ಲ ಕೆಲಸ ಮುಗಿತು. ಇವತ್ತು ಒಂದು ಸ್ವಲ್ಪ ರೆಸ್ಟ್ ನನಗೆ. ಮತ್ತು ಯಾವುದಾದ್ರೂ ಆರ್ಡ್ರ್ ಬಂದರೆ ಮತ್ತೆ ಮಾಡೋದು. ಇದು ಸೀರೆಗೆ ಅಂತ ತರಿಸಿದ ಕವರು ಫುಡ್ ಆರ್ಡ್ರಿಗೆ ಯೂಸ್ ಆಗಾಕತ್ತವ. ನಮ್ಮ ಮನೆಯವ್ರು ಇವತ್ತು ಲಘುನ ಹೊಂಟ್ರ ಆಫೀಸ್ಗೆ. ಅದೇ ಇವು ಕೊಟ್ಬಿಟ್ಟು ಹಾಗೆ ಆಫೀಸ್ಗೆ ವಾಪಸ್ ಬರ್ಬೇಕು ಮತ್ತು ಅದಕ್ಕೆ ದೊಡ್ಡ ಆರ್ಡ್ರ್ ಒಬ್ಬರ 5 ಆರ್ಡ್ರ್ ಕೊಟ್ಟಿದ್ರು. ಅದು ಸಿಸ್ಟರ್ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಅವರು ಸಿಸ್ಟರ್ ತುಂಬ ವರ್ಷದಿಂದ ಪರಿಚಯ ನನಗೆ. ಅವ್ರ ಫ್ರೆಂಡು ಪ್ರೆಗ್ನೆಂಟ್ ಇದ್ರಂತ, ಹಂಗೆ ಸ್ವಲ್ಪ ಆಸ್ಟ್ರೇಲಿಯಾದಲ್ಲಿದ್ದರು ಅವರು. ಅವ್ರ ಫ್ರೆಂಡು ಪ್ರೆಗ್ನೆಂಟ್ ಇದ್ದರು. ಅವರಿಗೆ ಹೊರಗಡೆ ಸ್ವೀಟ್ ಕೊಡ್ಸೋದಕ್ಕಿಂತ ನನಗೆ ಆರ್ಡ್ರ್ ಕೊಟ್ಟರೆ ನನಗೂ ಹೆಲ್ಪ್ ಆಗುತ್ತೆ, ಅವ್ರಿಗೆ ಸ್ವೀಟ್ ಕೊಡಿಸ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಶೇಂಗಾ ಉಂಡೆ ಮತ್ತು ಕರ್ಜಿಕಾಯಿ ಮಾಡಿ ಪಾರ್ಸಲ್ ಕಳಿಸಿದ್ರು. ಅವರಿಗೆ ಆರ್ಡ್ರ್ ಕೊಟ್ಟರು ನನಗೆ. ಅವ್ರ ಫ್ರೆಂಡಿಗೆ ಸ್ವೀಟ್ ಕೊಡಿಸಿದಂಗೂ ಆಯಿತು, ನನಗೆ ಆರ್ಡ್ರ್ ಕೊಟ್ಟಂಗೂ ಆಯಿತು, ನನಗೂ ಹೆಲ್ಪ್ ಆಯಿತು, ಅವ್ರ ಫ್ರೆಂಡಿಗೆ ಖುಷಿ ಪಡಿಸ್ದಂಗೂ ಆಯಿತು ಅಂಥೇಳಿ ಮಾಡಿದರು. ಅದಾದಮೇಲೆ ಅವ್ರ ಫ್ರೆಂಡಿಗೆ ಭಾಳ ಇಷ್ಟ ಆಗಿ ಊರಿಗೆ ಹೊಂಟಿದ್ರು ಅವರು ಚೆನ್ನೈಗೆ. ಹಾಗಾಗಿ 2 ದಿನದೊಳಗೆ ಮಾಡಿಕೊಡ್ರಿ, ಬೇಗ ಅರ್ಜೆಂಟ್ ಐತಿ ಅಂತಂದರು. ಅದಕ್ಕೆ ನಾನು 2 ದಿನದಾಗ ಬೇಗ ಮಾಡಿಬಿಟ್ಟೆ. ಅವ್ರ ಫ್ರೆಂಡಿಗೆ ಇಷ್ಟ ಆಗಿ ಮತ್ತು ಅವಲಕ್ಕಿ, ಶೇಂಗಾ ಚಟ್ನಿ ಪುಡಿ, ಚಕ್ಲಿನ ಆರ್ಡ್ರ್ ಕೊಟ್ಟಿದ್ರು. ಇವಾಗೆಲ್ಲ ರೆಡಿ ಮಾಡಿ ಕೊಟ್ಟು ಕಳ್ಸಾಕತ್ತೀನಿ ನೋಡ್ರಿ. ದೇವ್ರ ಮುಂದಿಟ್ಟು ನಮ್ಮ ಮನೆಯವ್ರು ಜಾಕ ಮಾಡ್ಯಾರ, ನಾನು ಇನ್ನೂ ಜಾಕ ಮಾಡಿಲ್ಲ. ಅವ್ರ ಕೈ ಮುಗಿದು ತಗೊಂಡೋಗ್ತಾರೆ. ಇಲ್ಲ
ಹುಷಾರಾಗಿ ತೊಗೊಂಡವ್ರಿ. ಮನೆ ಕರ್ಚಿಕಾಯಿ ಹುಷಾರಾಗಪ್ಪ. ಹಂಗೆ ಕರ್ಚಿಕಾಯಿ ಭಾಳ ಸೂಕ್ಷ್ಮ ಫ್ರೆಂಡ್ಸ್. ಕರ್ಚಿಕಾಯಿ ಮತ್ತು ಇದು ಉಂಡೆ ಅಂತೀವಿ ನೋಡಿ, ಚಕ್ಲಿ ಬೇಗ ಮುರಿದು ಬಿಡ್ತಾವೆ, ಯಾಕಂದ್ರೆ ಪಳ್ಳಿರ್ತಾವೆ ನೋಡ್ರಿ. ಹಾಗಾಗಿ ಕರ್ಚಿಕಾಯಿ ಮಾತ್ರ ಸೂಪರ್ ಆಗ್ಯಾವ. ನಮಗಂತೂ ಮನ್ಯಾಗ ಎಲ್ಲರಿಗೂ ಇಷ್ಟ ಅದು ಕರ್ಚಿಕಾಯಿ, ಅವ್ರಿಗೆ ಇಷ್ಟ ಹಾಕೋ ಅಂತ ಅಂದ್ಕೊಂಡೀನಿ. ಅವ್ರದ್ದೆಲ್ಲ ರಿವ್ಯೂ ತೊಗೊತೀನಿ. ರಿವ್ಯೂ ತೊಗೊಂಡು ನಾನು ಕಮ್ಯುನಿಟಿ ಪೋಸ್ಟು ಮತ್ತು ನಾನು ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ. ನಿಮಗೂ ಅವ್ರ ರಿವ್ಯೂವಿಂದ ಗೊತ್ತಾಗುತ್ತೆ ನಂದು ರೆಸಿಪಿಗಳು, ಫುಡ್ಗಳು ಎಲ್ಲ ಹೆಂಗಿರ್ತಾವೆ, ಟೇಸ್ಟ್ ಹೆಂಗಿರುತ್ತೆ. ಕ್ಲೀನಿಂಗ್ ಅಂತ ನೋಡ್ತೀರಿ ಡೈಲಿ ಲಾಗು. ಕ್ಲೀನಿಂಗ್ ಮಾತ್ರ ಚೆನ್ನಾಗಿ ಹೈಜೀನಾಗಿ ನಾನು ಮಾಡಿಕೊಟ್ಟು ಕಳಿಸ್ತೀನಿ. ಫಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಈ ಫುಡ್ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಕ್ಲೀನಿಂಗ್ ಮಾತ್ರ ಚೆನ್ನಾಗಿ ಮಾಡಿ ಕೊಟ್ಟು ಕಳಿಸ್ತೀನಿ. ನೆಲದ ಮ್ಯಾಗ ಏನಾದರೂ ಚೆಲ್ತು ಅಂದ್ರೆ ಅದನ್ನ ಎತ್ತಿ ನಾನು ಹಾಕಕ್ಕೆ ಹೋಗಂಗಿಲ್ಲ, ಅದನ್ನ ಹಂಗೆ ತೆಗೆದುಬಿಡ್ತೀನಿ. ಮತ್ತು ನೀಟಾಗಿ ಪ್ಯಾಕ್ ಮಾಡಿ ಈ ರೀತಿ ಕೊಟ್ಟು ಕಳಿಸ್ತೀನಿ ನೋಡಿರಿ. ಬೆಂಗಳೂರೊಳಗೆ ಹತ್ತಿರ ಆದ್ರೆ ನಮ್ಮ ಮನೆಯವರ ಹೋಗಿ ಕೊಟ್ಟು ಬಂದುಬಿಡ್ತಾರೆ. ಬೇರೆ ಊರಂದ್ರೆ ಪಾರ್ಸಲ್ ಮಾಡ್ಬೇಕಾಗತ್ತೆ. ನೋಡೋಣ ಅದು ಪಾರ್ಸಲ್ದು ಹೆಂಗೆ ಏನಂತ ತಿಳ್ಕೊಂಡು ಬೇರೆ ಊರಿಗೂ ಕೂಡ ನಾನು ಪಾರ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಬೆಂಗಳೂರಲ್ಲಿರೋರಿಗೆ ಏನಾದರೂ ಬೇಕಂದ್ರೆ ಆರ್ಡರ್ ಕೊಡ್ಬೋದು ಫ್ರೆಂಡ್ಸ್. ಪ್ಯಾಕ್ ಮಾಡೀನಿ ಕೊಟ್ಟು ಕಳಿಸ್ತೀನಿ. ಅಷ್ಟೇ, ಎಲ್ಲ ಪ್ಯಾಕ್ ಮಾಡಿ ಇಟ್ಟೀನಿ. ಐತೆ ಹೋಗ್ರಿ, ಎಲ್ಲ 3 ಐತಿ, ಎಲ್ಲ ನೋಡೇ ಇಟ್ಟಿನಿ ನಾನು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಆಫೀಸಿಂದ? 4 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ 26 ಕಿಲೋಮೀಟ್ರ್. ದೂರ ಆಗುತ್ತೆ ಇಲ್ಲಿಂದ. ನೋಡ್ರಿ, ಇವಾಗ ಎಲ್ಲ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತೇನು ಯಾವುದು ಆರ್ಡ್ರ್ ಇರಲಿಲ್ಲ, ಹಾಗಾಗಿ ಎಲ್ಲ ಆರ್ಡ್ರ್ ಮುಗೀತು ನಿನ್ನಿಗೆನ. ಅದಕ್ಕೆ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಧೂಳಾಗಿದ್ದು, ಹಾಗಾಗಿ ಎಲ್ಲನೂ ಜಾಡಿಸಿ ನಮ್ಮ ತಂಗಿ ಮಕ್ಕಳು ಬಂದಿದ್ರು ನೋಡ್ರಿ ಹಿಂದಿನ ರಾತ್ರಿ. ಅವ್ರು ಇವನ್ನೆಲ್ಲ ಕಿತ್ತಾಕಿಬಿಟ್ಟಿರ್ತಾನೆ ಚಿಕ್ಕವನು. ಅದಕ್ಕೆ ಅವನ್ನೆಲ್ಲ ನೀಟಾಗಿ ಜಾಡಿಸಿ ಧೂಳ ಎಲ್ಲ ಜಾಡಿಸಿ ಹೊಂದಿಸಿ ಇಟ್ಕೊಳಕತ್ತೀನಿ ಫ್ರೆಂಡ್ಸ್. ಫುಡ್ ಆರ್ಡ್ರದ್ದು ಇತ್ತಲ್ಲ, ಒಂದು ಸ್ವಲ್ಪ ಈ ಥರದ್ದೆಲ್ಲ ಧೂಳ ಹೊಡೆಯೋದು, ಟೇಬಲ್ ಅವನ್ನೆಲ್ಲ ಒರೆಸ್ಕೊತಿದ್ದೆ. ಬಟ್ ಒಂದು ಸ್ವಲ್ಪ ಬ್ಯೂಸಿ ಇದ್ದಿದ್ದರಿಂದ ಅದನ್ನು ಒರೆಸ್ಕೊಳಕ್ಕಾಗಿದ್ದಿಲ್ಲ. ಅವು ಕೂಡ ಧೂಳ ಆಗಿಬಿಟ್ಟಿದ್ವು. ಅವನ್ನೆಲ್ಲ ಒರೆಸ್ಕೊಂಡ್ರಾಯ್ತು ಅಂಥೇಳಿ ಒರೆಸ್ಕೊಳಕ್ಕೆ ಫಸ್ಟ್ ಸೋಫಾನ ಎಲ್ಲ ನೀಟಾಗಿ ಜಾಡಿಸ್ಕೊಂಡ್ಬಿಟ್ರಾಯ್ತು ಅಂಥೇಳಿ ಜಾಡಿಸ್ಕೊಳಕತ್ತೀನಿ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮತ್ತೆ ವಾಪಸ್ ಮಕ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ ಮಕ್ಕೊಳಕ್ಕೆ. ಯಾಕಂದ್ರೆ ಯೂಟ್ಯೂಬ್ದು ಕೆಲಸ ಇರುತ್ತೆ ನೋಡ್ರಿ, ಅದನ್ನೆಲ್ಲ ಮುಗಿಸ್ಬೇಕು. ನೈಟ್ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡಿಗೆ ಹಾಕಿ ಮಕ್ಕೊಂಬಿಟ್ಟಿರ್ತೀನಿ. ಮತ್ತು ಅದ್ರದ್ದು ಎಲ್ಲ ಕೆಲಸ ಮುಗ್ಸೋಕೆ ಒಂದು ಅರ್ಧ ತಾಸು ಬೇಕಾಗುತ್ತೆ. ಹಾಗಾಗಿ ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೀಗ ಇನ್ಸ್ಟಾಗ್ರಾಮ್ದಾಗ ಬೇರೆ ವಿಡಿಯೋ ಹಾಕ್ತಿರ್ತೀನಿ. ಅಲ್ಲಿನೂ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು, ಶಾರ್ಟ್ ವಿಡಿಯೋ ಥರ. ಮತ್ತು ಫೇಸ್ಬುಕ್ಕಿಗೆ ಹಾಕಿರ್ತೀನಿ, ಬಟ್ ಜಾಸ್ತಿ ಏನು ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ ಅದ್ರ ಮೇಲೆ. ಫೇಸ್ಬುಕ್ಕಲ್ಲಿನೂ ದುಡ್ಡು ಬರುತ್ತಂತ ವಿಡಿಯೋ ಹಾಕೋದ್ರಿಂದ, ಬಟ್ ತುಂಬ ಇವಾಗಂತೂ ಏನು ಅಷ್ಟು ಇದಿಲ್ಲ ಬಿಡ್ರಿ. ಫಾಲೋವರ್ಸು ವ್ಯೂಸ್ ಅಷ್ಟೇನು ಬರೋದಿಲ್ಲ ಅದರಲ್ಲಿ. ಈಗ ಸ್ಟಾರ್ಟ್ ಮಾಡ್ಕೊಂಡೀನಿ. 2 ಕೂಡ ಅಷ್ಟೇ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು. ಅದರಲ್ಲಿನೂ ಶ್ರೀದೇವಿ ಸಿಂಪಲ್ ಲೈಫ್ ಅಂತಲೇ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡೀನಿ. ಬಟ್ ನಾನು ಈಗ ಯೂಟ್ಯೂಬ್ ಬಗ್ಗೆ ಹಂಗೆ ಎಲ್ಲ ತಿಳ್ಕೊಂಬಿಟ್ಟಿನಿ ನೋಡ್ರಿ. ಎಲ್ಲ ತಿಳ್ಕೊಂಡೀನಿ ಅಂತ ಹೇಳಂಗಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಅಷ್ಟು ತಿಳ್ಕೊಂಡು ಹೆಂಗೋ ಒಂದು ಚಾನೆಲ್ನ ನಾನು ನಡೆಸ್ತಾ ಇದ್ದೀನಿ. ಬಟ್ ಇನ್ಸ್ಟಾಗ್ರಾಮು ಮತ್ತು ಇದು ಫೇಸ್ಬುಕ್ಕು ಇನ್ನೂ ಕಲಿಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಟೈಮ್ ಬೇಕು. ಬಟ್ ನಂಗೆ ನೋಡಿದ್ರೆ ಅದನ್ನೆಲ್ಲ ನೋಡ್ಕೊತ ಕುಂದ್ರಕ್ಕೆ ಟೈಮ್ ಇಲ್ಲ. ಹಂಗಾಗಿ ಒಂದೊಂದು ದಿನ ಹಾಕಿರ್ತೀನಿ, ಒಂದೊಂದು ದಿನ ಹಾಕೋದಿಲ್ಲ ಹಂಗೆ. ಬಟ್ ಯೂಟ್ಯೂಬಲ್ಲಿ ಡೈಲಿ ಹಾಕುವಂತ ಬರ್ತೀನಿ. ಇವಾಗ ಆಲ್ಮೋಸ್ಟ್ ನಾನು 5 ವರ್ಷ ಆಯಿತು ಫ್ರೆಂಡ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಡಿಸೆಂಬರ್ಗಿನ 5 ವರ್ಷ ಆಯಿತು. ಡೇಟ್ ನೆನಪಿಲ್ಲ, ಒಟ್ಟಿನಲ್ಲಿ ಡಿಸೆಂಬರ್ ತಿಂಗಳಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ.
5 ವರ್ಷ ಆಯ್ತು ನೋಡ್ರಿ. 5 ವರ್ಷ ಹೆಂಗೆ ಹೋಯ್ತು ಹೆಂಗೆ ಅನ್ನೋದೇ ಗೊತ್ತಾಗಂಗಿಲ್ಲ. ಅಷ್ಟು ಬೇಗ ದಿನಗಳು ಕಳೆದು ಬಿಡ್ತಾವೆ ಫ್ರೆಂಡ್ಸ್. ಬಟ್ ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ದಿನ ಮಾತ್ರ ಟೈಮ್ ಮಾತ್ರ ಹೋಗ್ತಾನೇ ಇರುತ್ತೆ. 5 ವರ್ಷದಲ್ಲಿ ಪರವಾಗಿಲ್ಲ, ಹೆಂಗೋ ಒಂದು ಮನೇಲಿ ಖಾಲಿ ಕುಂದ್ರಲಾರ್ದೆ ಒಂದು 4 ರೂಪಾಯಿ, ಒಂದು 10 ರೂಪಾಯಿ ಹೆಂಗೋ ನನಗೆ ಎಷ್ಟಾಗುತ್ತೋ ಅಷ್ಟು ಅರ್ನಿಂಗ್ ಮಾಡ್ತಾಯಿದ್ದೀನಿ ಅಲ್ಲ ಅನ್ನೋದೊಂದು ಖುಷಿ ಅಷ್ಟೇ ಸಾಕು. ಸುಮ್ಮನೆ ಏನೋ ಮನೆಯಲ್ಲೇ ಕೂತ್ಕೊಂಡು ಇದನ್ನು ವಿಚಾರ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರೋದಕ್ಕಿಂತ ಮನೆ ಕೆಲಸ ಮಾಡೋದ್ರ ಜೊತೆಗೆ ಯೂಟ್ಯೂಬ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 5 ವರ್ಷ ಆಯಿತು. ಇವಾಗೆಲ್ಲ ಹೊಸದಾಗಿ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ, ಹೊಸ ಸಬ್ಸ್ಕ್ರೈಬರ್ಸು ಬರ್ತಾ ಇದ್ದಾರೆ ಒಬ್ಬೊಬ್ಬರು. ಅವರಿಗೆಲ್ಲ ಹಳೆ ವೀಡಿಯೋಗಳನ್ನು ನೋಡಿರಲ್ಲ ಅವರು, ಈಗ ರೀಸೆಂಟಾಗಿ ನೋಡ್ತಿರ್ತಾರೆ ವೀಡಿಯೋಸ್ನ. ಅವರು ನಿಮಗೇನಾದರೂ ಹಳೆ ವೀಡಿಯೋಗಳನ್ನ ನೋಡಬೇಕು ಅಂದ್ರೆ ನನ್ನ ಚಾನಲ್ಗೆ ಹೋಗಿಬಿಟ್ಟು ಅಲ್ಲಿ ಹೋಮ್ ಪೇಜಲ್ಲಿ ಇದು ಲೇಟೆಸ್ಟ್ ವೀಡಿಯೋಸ್ ಸಿಗ್ತಾವೆ, ಮತ್ತು ಓಲ್ಡ್ ವೀಡಿಯೋಸ್ ಸಿಗ್ತಾವೆ, ಆಮೇಲೆ ಪಾಪ್ಯುಲರ್ ವೀಡಿಯೋಸ್ ಸಿಗ್ತಾವೆ. ಆ ಎಲ್ಲ ವೀಡಿಯೋಗಳನ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿರಿ. ಹಳೆ ವೀಡಿಯೋ ನನ್ನ ಮಕ್ಕಳು ಅವಾಗ ಎಷ್ಟು ಚಿಕ್ಕವರಿದ್ದರು ಫ್ರೆಂಡ್ಸ್. ಇವಾಗ ಯಾರಾದರೂ ಹೊಸದಾಗಿ ನೋಡ್ತಿರ್ತಾರೆ ನೋಡ್ರಿ, ಅವರು ಮೆಸೇಜ್ ಮಾಡಿ ಇಲ್ಲ ಫೋನ್ ಮಾಡಿ ಹೇಳ್ತಿರ್ತಾರೆ, ನಿಮ್ಮ ಮಕ್ಕಳು ಎಷ್ಟು ಚಿಕ್ಕವರಿದ್ದಾರೆ ಇವಾಗ ಆಲ್ರೆಡಿ ಎಷ್ಟು ಬೆಳೆದು ಬಿಟ್ಟಿದ್ದಾರೆ ನೋಡಿ ಅಂತಂದು ಹೇಳ್ತಾ ಇರ್ತಾರೆ. ಹಂಗೆ ನೋಡ್ರಿ, ಇದು ಒಂದು ಜರ್ನಿ, ನಮ್ಮ ಲೈಫ್ನ ಜರ್ನಿನ ಯೂಟ್ಯೂಬಲ್ಲಿ ನಾವು ಶೇರ್ ಮಾಡ್ಕೊತೀವಿ. ಬಟ್ ಅದು ನಮ್ಗೆ ಮುಂದೆ ನೋಡಿದಾಗ ಎಷ್ಟು ನಮ್ಗೆ ಖುಷಿ ಆಗುತ್ತಾ, ಎಷ್ಟು ಆಶ್ಚರ್ಯ ಆಗುತ್ತಾ. ಇವಾಗಲೇ ಎಷ್ಟೊಂದು 5 ವರ್ಷದ ಹಿಂದಿನ ವೀಡಿಯೋ ನೋಡಿಬಿಟ್ರೆ ಏನೋ ಒಂಥರ ಮನ್ಸಿಗೆ ಖುಷಿನೂ ಆಗುತ್ತಾ, ಒಂದೊಂದು ಸಲ ಏನೋ ಒಂದೊಂದು ನೋಡಿದ್ರೆ ಬೇಜಾರನೂ ಆಗಿರ್ತೈತಿ. ಬ್ಯಾಡ್ ಇದು ಇರ್ತಾವೆ ನೋಡ್ರಿ, ಕಷ್ಟದ ವೀಡಿಯೋಸ್ಗಳು ಇರ್ತಾವಲ್ಲ, ಅವನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಬೇಜಾರು ಹಾಕಿರ್ತೈತಿ. ನಮ್ಮದು ಕಾಲು ಮುರಿದಿತ್ತಲ್ರಿ, ಆ ವಿಡಿಯೋ ಹಾಕಿದ್ನೆಲ್ಲ ನಾನೇನು ಜಾಸ್ತಿ ಏನೋ ಶೇರ್ ಮಾಡ್ಕೊಂಡಿದ್ದಿಲ್ಲ ಅದರಲ್ಲಿ. ಎಲ್ಲರೂ ಕೇಳ್ತಾಯಿದ್ರು ಅಂಥೇಳಿ ಒಂದು ಫೋಟೋ ತೊಗೊಂಡಿದ್ದೆ ಅಷ್ಟೇ. ಅದೇ ಫೋಟೋ ಇಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಎಲ್ಲ ಶೇರ್ ಮಾಡಿಕೊಂಡು ವೀಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಳ್ತಾನೇ ಇದ್ದೆ. ಅದೆಲ್ಲ ನೋಡಿ ಮತ್ತು ನಮ್ಮ ನಮಿತಾ ಒಂದಿನ ನೋಡ್ತಾ ಇದ್ಲು ಆ ವಿಡಿಯೋ. ಪಾಪಲ್ಲ ಮಮ್ಮಿ ಅಕ್ಕ ಹೆಂಗೆ ನೋವು ತಡ್ಕೊಂಡಿದ್ಲ ಏನೋ ಅಂತ ಹೇಳ್ಬಿಟ್ಟು ನಮ್ಮ ನಮಿತಾಗೂ ಕೂಡ ಬೇಜಾರಾಯ್ತು ಅವತ್ತು ಆ ವಿಡಿಯೋ ನೋಡಿ. ಹಂಗೆ ನಮ್ಮದು ಲೈಫ್ ಜರ್ನಿನೂ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ಅದರಿಂದ ನಾವೊಂದು 4 ದುಡ್ಡು ಕೂಡ ಸಂಪಾದನೆ ಮಾಡೋ ಒಂದು ಖುಷಿನೂ ಇರುತ್ತೆ ಫ್ರೆಂಡ್ಸ್. ಯೂಟ್ಯೂಬ್ ಮಾಡೋದು, ರೀಲ್ಸ್ ಮಾಡೋದು ಯಾವುದೇ ಥರ ಶೋಕಿನ ಅಲ್ಲ. ಅದು ಕೆಲಸ ಇಲ್ದೇ ನಿಮ್ಗೇನು ಕೆಲಸ ಇಲ್ವಾ ಅಂತ ಕಮೆಂಟ್ ಹಾಕ್ತಿರ್ತಾರೆ ಕೆಲವೊಬ್ಬರು. ಇವಾಗಂತೂ ಹಾಕಿಲ್ಲ ಬಿಡ್ರಿ, ಆವಾಗ ಹಾಕ್ತಿದ್ರು. ಬಟ್ ಅದೇ ಒಂದು ಕೆಲಸ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ ಕೆಲಸದಿಂದ ಒಂದು 4 ದುಡ್ಡು ಸಂಪಾದನೆ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಕಮೆಂಟ್ ಹಾಕೋರಿಗೆ. ಹಾಗೆ 5 ವರ್ಷ ಹೆಂಗೋ ಕಳೆದು ಹೋಯ್ತು. ಅದನ್ನೆಲ್ಲ ಮರುಕಳಿಸಿ ನೋಡೋಕೆ ನಮಗೊಂದು ಅವಕಾಶ ಸಿಗುತ್ತೆ ನೋಡ್ರಿ. ಹಿಂಗಿತ್ತಲ್ಲ ಲೈಫು ಆವಾಗ ಅನ್ನೋದು. ಈಗ ನೋಡ್ರಿ, ನಾನು ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಟೇಬಲೆಲ್ಲ ಒರೆಸ್ಕೊಳಕತ್ತೀನಿ. ಧೂಳಾಗಿಬಿಟ್ಟಿತ್ತು ಭಾಳ. ಹಂಗಾಗಿ ಎಲ್ಲ ನೀಟಾಗಿ ಒರೆಸಿ, ಇದೊಂದು ಬ್ಲ್ಯಾಂಕೆಟು ನಮ್ಮ ತಂಗಿ ಮನೆಗೆ ಇಸ್ಕೊಂಬಂದಾಳ, ಹೊಚ್ಕೊಳಕ್ಕೆ ಬೇಕಾಗಿತ್ತಂತ. ಊರಾಗ ಕೌದಿ ಅವು ಅದಾವು, ಬಟ್ ಇದರಷ್ಟು ಬೆಚ್ಚಗಾಗಲ್ಲ ಅಂಥೇಳಿ ಅದನ್ನು ತೊಗೊಂಬಂದಿದ್ಲು. ವಾಶ್ ಮಾಡಿಕೊಡವ ಅದನ್ನು ಅಂತ ಅಂದ್ಲು. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರಾಯ್ತು ಅಂಥೇಳಿ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ತೊಗೊಂಡು ಹೋದೆ. ಎಲ್ಲ ನೀಟಾಗಿ ಧೂಳನೆಲ್ಲ ಒರೆಸ್ಕೊಂಡು ಈಗ ರೂಮು ಕಸ ಗುಡಿಸಿದೆ. ನಾವೇ ಇನ್ನೂ ಮಲಗಿದ್ಲು, ಹಾಸಿಗೆ ಜಾಡ್ಸೋಕ್ಕಾಗಲಿಲ್ಲ. ಆಕೆ ಎದ್ದ ಮೇಲೆ ಜಾಡಿಸಿ ಮತ್ತು ರೂಮ್ ಆಟ ಗುಡಿಸ್ಕೊಂಡ್ರಾಯ್ತು ಅಂಥೇಳಿ ರೂಮು ಮತ್ತು ಅಡುಗೆ ಮನೆ ಗುಡಿಸ್ಕೊಂಡು ಬಂದೆ. ಒಳಗಿಂದ ಗುಡಿಸ್ಕೊಂಬಂದು ಈಗ ಹಾಲಲ್ಲಿ ಕಸ ಗುಡ್ಸಕತ್ತೀನಿ ನೋಡ್ಬೋದು. ಇನ್ನು ನಮ್ಮವ್ವ ಎದ್ದು ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಕಾಪಿ ಮಾಡಿಕೊಟ್ಟೆ. ಕಾಪಿ ಕುಡಿದು ಕೂತ್ಕೊಂಡಾರ ನೋಡ್ರಿ. ಸಣ್ಣದೊಂದು ಜಿಯೋ ಫೋನ್ ಐತಿ, ಅದನ್ನು ನೋಡ್ಕೊತ ಕುಂತಿರ್ತಾಳೆ. ಚಹಾ ಕುಡ್ದಿದ್ದು ಮತ್ತು ಒಂದು
ಅವಲಕ್ಕಿ ಬಿಸಿ ಮಾಡಿದ್ದು ಒಂದು ಪಾತ್ರೆ ಇತ್ತು, ಅದನ್ನು ತಿಕ್ಕಿ ತೊಳೆದಿಟ್ಲು. ನಾನು ಗುಡಿಸ್ತೀನಿ ಕೊಡೆಯವ್ವ, ನೀನು ಹೋಗು ಮುಖ ತೊಳ್ಕೊ ಹೋಗು, ಟೈಮ್ ಆಗೈತಿ ಅಂತಂದ್ಲು. ಬೇಡ ನಾವೆಲ್ಲ ಗುಡಿಸ್ತೀನಿ ಬಿಡಿಯವ್ವ ಅಂತಂದೆ. ಗುಡಿಸ್ತೀನಿ ಅಂತಾಳೆ ಫ್ರೆಂಡ್ಸು. ಬಟ್ ನಮ್ಮಂಗೆ ಬಗ್ಗಿ ಮಂಚ ಅದೆಲ್ಲ ಬಗ್ಗಿ ಗುಡ್ಸೋಕ್ಕಾಗಲ್ಲ ನೋಡ್ರಿ, ಅವ್ರಿಗೆ ವಯಸ್ಸಾಗೈತಿ. ಅದಕ್ಕೆ ಮತ್ತು ಸುಮ್ಮನೆ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಮ್ಯಾಗ ಗುಡಿಸ್ಬಿಟ್ರೆ ನನಗೂ ಸಮಾಧಾನ ಆಗಲ್ಲ. ಅದಕ್ಕೆ ಎಲ್ಲ ಮೂಲೆಯಿಂದ ನೀಟಾಗಿ ಗುಡಿಸಿದ್ರೆ ನನಗೆ ಸಮಾಧಾನ ಅಂಥೇಳಿ ನಾನು ಗುಡ್ಸಕತ್ತಿದ್ದೆ. ಫ್ರೆಂಡ್ಸ್ ನೋಡಿರಿ, ಮಧ್ಯಾಹ್ನ ಊಟಕ್ಕೆ ಅನ್ನ ಮೊಸರು ಮಾಡೀನಿ, ಉಪ್ಪು ಕಾಯಿ ಹಚ್ಕೊಂಡೀನಿ. ನವ್ಯಾಗ ಇನ್ನೊಂದು ಸ್ವಲ್ಪ ಉಳ್ದೈತಿ. ಇಲ್ಲ ಪಾತ್ರೆ ಎಲ್ಲ ತೊಳೆದೆ, ಬೆಳಿಗ್ಗೆ ನಾಷ್ಟ ಮಾಡಿದ್ವು ಎಲ್ಲ ಸ್ವಚ್ಛ ಮಾಡೀನಿ. ನಮ್ಮವ್ವ ಇವತ್ತು ಊರಿಗೆ ಹೊಂಟಾಳ ನಮ್ಮವ್ವ. ಸ್ವಲ್ಪ ಅರ್ಬಿನ ಇಲ್ಲೇ ಬಿಟ್ಟು ಹೊಂಟಾಳ, ಬರ್ತಾಳೆ ಮತ್ತು ಹೊಳ್ಳಿ. ಈಗ 2 ದಿನ ಹೋಗಿ ಬರ್ತೀನಿ ಅಂದ. ಏನಮ್ಮಿ ಏಯ್ ಏಯ್ ಬಿಟ್ಟು ಬರ್ಬಾ ಅಜ್ಜಿನ ಎದ್ದ ಹೇಳ ಅಲ್ಲೋಡಕ್ಕಿನ ಅವಾಗಲೇ ಎಬಸ್ ಹಂಗಾಕಿ ನಿದ್ದೆ ಮಕ್ಕೊಂಡ್ಲಂದ್ರ ಎದ್ದೇಳವ ಆಕಿ ಹಿಡ್ಕೊಂತಾನ ನೋಡಲ್ಲಿ ಬಾಯ ಕೈ ಹಂಗೆ ಹಾಕೊಂತ ನೋಡಲ್ಲಿ ಬರ್ತೀನಿ ಮತ್ತೆ ಹೊಳ್ಳಿ ವಾಪಸ್ ಬರ್ತೀನಿ. ಕಾಸು ತಗೊಂಡು ಬರ್ತೀನಿ. ಅಯ್ಯಯ್ಯ ಅರ್ಬಿಲ್ ಒರೆಸ್ತೀನಿ ಬಿಡು ನಾನು. ಕೊಡವ ಕೊಡು ನೀನ ಕೊಡು. ಒಳ್ಳಂತ ನೋಡು ಅಕ್ಕಿಗೆ 25 ತಗೋ ತಗೋ ಇಟ್ಕೊ ನೀನ. ಬೇಡ ಕೊಡು ತಗೋ ಕೊಡ್ತೀನಿ ತಗೋ. ಬ್ಯಾಗ್ ರೆಡಿ ಆಗೈತೆ ನೋಡ್ರಿ. ಅದೊಂದು ಚಿಕ್ಕ ಬ್ಯಾಗ್, ಇದೊಂದು ದೊಡ್ಡ ಬ್ಯಾಗ್. ಇನ್ನೂ ಅರ್ಬಿ ಬಿಟ್ಟು ಹೊಂಟಾಳ, ಹಗರ್ ಆಗೈತಿ ಈಗ. ಇಲ್ಲಂದಿದ್ರು ವಜ್ಜೆ ಹಾಕಿತ್ತು ಬ್ಯಾಗ್. ಒಂದು ಸ್ವಲ್ಪ ಅನ್ನ ಮೊಸರು ಕಟ್ಟಿ ಕಳ್ಸೀನಿ, ರಾತ್ರಿ ಊಟ ಮಾಡ್ತಾರೆ ಗಾಡ್ಯಾಗ ಅಂತ. ಈಕಿ ನೋಡ್ರಿ ಅವ್ರ ಅಜ್ಜಿ ನೋಡ್ರಿ ಹೆಂಗೆ ಮಾಡಕತ್ತಾವ. ಹಾಂ ಕುಡ್ಲ ಯಾವಾಗಲೇ ಕುಡ್ದು ಕಾಪಿನ ಕುಡಿದ್ಲು. ಊಟ ಮಾಡಂದೆ ಒಲ್ಲೆವ ಒಂಚೂರು ಕಾಪಿ ಮಾಡಿಕೊಡು ಅಂದ್ಲು. ಕಾಪಿ ಕುಡಿದ್ಲು. ಅನ್ನ ತೊಗೊಂಡು ಹೊಂಟ ಮೊಸರನ್ನ. ಬ್ಯಾಗ್ ತಗೋರಿ ಅಂದ. ಅಲ್ಲ ಅದನ್ನ ಅದ್ರಾಗ ಇಟ್ಕೊಂಬಿಡು ಬೇವ. ಇಟ್ಕೊಂಬಿಡು, 2 ಯಾಕೆ ಮಾಡ್ಕೊಂತ ಚೆಲ್ಲಲ್ಲ. ಇಟ್ಕೋ, 2 ಮಾಡ್ಕೊಬೇಡ. ಅಲ್ಲಿ ಗದ್ಲದಾಗ ಬಸ್ಸು ಗದ್ಲಿರ್ತಾವ. ಈಗ ಮ್ಯಾಗ ಇಟ್ಕೋ. ಹಾಂ ಹಂಗೆ ಇಟ್ಕೋ. ಒಂದ ಆತಿಲ್ಲ ಈಗ. ಹಾಂ ನಮ್ಮ ಬರ್ತಾಳ, ಲಘು ಬರ್ತಾಳ ಈ ಸಲ. ಅಯ್ಯೋ ಬಿಟ್ಟು ಬರ್ತೀನಿ ತಡಿ ನೋಕೆ. ಅವ್ರ ಅಪ್ಪಗೀಗ ಅಯ್ಯೋ ಬೇಡ ಕಳ್ಸೋದು, ಬೇಡ ಬೇಡ ಕಳ್ಸೋದು. ಬರ್ತೀನಿ ಅಪ್ಪಾಜಿ, ಮತ್ತೆ ಬರ್ತೀನಿ. ನಿನಗೆ ಇದನ್ನು ತೊಗೊಂಡ್ಬರ್ತೀನಿ. ನಿನಗೇನು ಬೇಕು? ಕೇಕಾ? ಏನು ಬೇಕು ಅಪ್ಪಾಜಿ? ಕೇಕ್ ತಿನ್ನಲ್ಲಕ್ಕೆ ದಾಣಿ ತಿಂತಾವ್ರು ತಿಂದು ಅಮ್ಮ ದಾಣಿ ತೊಗೊಂಡ್ಬರ್ತೀನಿ. 500 ಕೊಡ್ತೀನಿ. ಅಲ್ಲ ಹೋದ್ಮೇಲೆ ಮತ್ತೆ ಕೊಡ್ತೀನಿ ಅಂತ. ಅಲ್ಲಿ ಹಾಕಿಲ್ಲ ಅಂದ್ರೆ ಬರ್ತಾಳಕಿ ಇನ್ನೊಂದು 3 ದಿವಸದಾಗ ವಾಪಸ್. ಬರ್ತೀನಿ ಆಕೆಗ ನಿಂತು ಹಂಗಾಕಿ. ಹುಷಾರಾಗಿ ಹೋಗು. ಹೋಗಿ ಬಂದ್ಲು, ಅವ್ರ ಮನೆಗೇನು ಹೋಗಿ ಬಂದ. ಮತ್ತು ಆಕಿದ್ ನಾಳಿಂದ ರಜಾ, ಅದಕ್ಕೆ ಹೊಂಟಿದ್ದೀನಿ ನೀನು. ಆಕೆ ನಿಂಗೆ ಕುಟಾಗ ಆ ಕಡೆ ಈ ಕಡೆ ಅಡ್ಡಾಡ್ಬೇಕಂತ ಮಾಡಿ. ಹಾಂ ಅಲ್ಲೇ ಕೊಟ್ಬಿಡು, ಮನೆ ತಂದು ಇಡಕ್ಕೆ ಹೋಗ್ಬೇಡ. ಅಷ್ಟೇನ. ಗಾಡಿ ಒಳಗೆ ಹಾಕಿರೇನ? ಹಾಂ
ಛೀ ತೆಗಿ. ಮುಂದಕ್ಕೆ ಹೋಗ್ರಿ ಮುಂದಕ್ಕೆ. ಅಲ್ಲಿ ನೋಡಲ್ಲ ಅಜ್ಜಿ ಹೊಂಟೋಡು. ಅಜ್ಜಿ ಅಜ್ಜಿ ಅಲ್ಲಿ ಬಾಯ್ ಮಾಡು ಅಜ್ಜಿಗೆ ಬಾಯ್ ಮಾಡು. ಬಾಯ್ ಅನ್ನ ಬಾಯ್. ಹಾಂ ಗಟ್ಟ ಕುಂದ್ರ ಚಂದಾಗ, ಹುಷಾರಾಗಿ ಹೋಗ. ಹಾಂ ಅಜ್ಜಿ ಹೋದ್ಲ, ಬರ್ತಾಳೆ ಅಜ್ಜಿ ವಾಪಸ್ ಬರ್ತಾಳೆ. ಹಾಂ ಬೇಜಾರಾಗ್ಬೇಡ. ಹಾಂ ಹ್ಞೂ ಆಯ್ತು